ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮಕ್ಕಳಿಗೆ ಏನು ಆಸ್ತಿ ಮಾಡಿದ್ದೀರಿ ಎಂಬುದಲ್ಲ, ಅವರಿಗೆ ತಮ್ಮ ಕಾಲ ಮೇಲೆ ನಿಲ್ಲುವ ಆತ್ಮಸ್ಥೈರ್ಯ ಎಷ್ಟು ತುಂಬಿದ್ದೀರಿ ಎಂಬುದು ಮುಖ್ಯ. ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು, ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ಸಾಕು. ಜೀವನದಲ್ಲಿ ಕೆಟ್ಟ ಕಹಿ ಪ್ರಸಂಗಗಳನ್ನು ಎದುರಿಸದಿದ್ದರೆ ನಮಗೆ ಬದುಕಿನ ಸತ್ಯಗಳು ಅರ್ಥವಾಗೋದಿಲ್ಲ. ಕಷ್ಟ ಬಂದಾಗ ಅದು ಒಂದು ಅನುಭವ ಎಂದು ಸ್ವೀಕರಿಸಬೇಕು. ಮನುಷ್ಯ ಎಷ್ಟೇ ಸಂಪತ್ತನ್ನು ಹೊಂದಿದ್ದರೂ ನೀರಿನ ದಾಹ ತಣಿಸಲು ತುಪ್ಪವನ್ನು ಕುಡಿಯಲಾಗದು, ನೀರನ್ನೇ ಕುಡಿಯಬೇಕು. ಪ್ರಕೃತಿಗೆ ಮನುಷ್ಯ ಕೃತಜ್ಞರಾಗಿರಬೇಕು. ಅಂತಹ ಬದುಕು ಶಾಶ್ವತವಾಗ್ತದೆ, ಪ್ರಕೃತಿಗದು ಸ್ವೀಕೃತವಾಗ್ತದೆ. ಎಲ್ಲರ ಜೊತೆಲಿರು, ಎಲ್ಲರಂತೆ ನಗುತ್ತಲಿರು. ಅಷ್ಟು ಬಿಟ್ರೆ ಎಲ್ಲರೂ ನಮ್ಮವರೆಂಬ ಹೆಮ್ಮೆ ಬೇಡ. ಯಾರ ನಂಬಿಕೆಯನ್ನು ಗಳಿಸಬೇಕಾಗಿಲ್ಲ, ಅವರಾಗೆ ನಂಬಿದ್ರೆ ಅದನ್ನು ಉಳಿಸಿಕೊಂಡು ಹೋದ್ರೆ ಸಾಕು. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧವೆಂದರೆ ತಾಳ್ಮೆ, ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಜೀವನದಲ್ಲಿ ಕಾಯುವುದನ್ನು ಕಲಿಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತಲ್ಲ. ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗ್ತದೆ. ನಾವೇನು ಹೇಳ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳ್ತೇವೆ ಎನ್ನುವುದು ಬಹಳ ಮುಖ್ಯ. ಯೋಗ್ಯತೆ ಎನ್ನುವುದು ಹೇಳಿಕೊಳ್ಳೋದಲ್ಲ, ತೋರಿಸಿಕೊಳ್ಳೋದಲ್ಲ. ನಾವಾಡುವ ಒಳ್ಳೆಯ ಮಾತು ಹಾಗೂ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥದ್ದು. ಅದೇ ನಿಜವಾದ ಯೋಗ್ಯತೆ. ಅರಳುವ ಹೂವಿಗೆ ಪ್ರತಿದಿನವೂ ಒಂದು ಹೊಸ ಜೀವನ. ಹಾಗೆ ಮನುಷ್ಯನು ಕೂಡ ತನ್ನ ಜೀವನದ ಪ್ರತಿದಿನವನ್ನು ಹೊಸ ದಿನವೆಂದು ಜೀವಿಸಿದ್ರೆ ಜೀವನ ತುಂಬಾ ಸುಂದರವಾಗಿರ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.